ದಲಿತರಿಗೆ ಮೋಸ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಸಂವಿಧಾನ ಶಿಲ್ಪಿಗೆ ಗೌರವ ಕೊಟ್ಟಿದ್ದಾರೆ, ಸಾಬೀತು ಮಾಡಲಿ ಡಾಕ್ಟರ್ ಕೆ ಸುಧಾಕರ್. ಕ್ಷೇತ್ರದಲ್ಲಿ ಜೋರಾದ ಶಾಸಕ ಪ್ರದೀಪ್ ಈಶ್ವರ್ ಹವಾ. ಬಿಜೆಪಿ ತೊರೆದ ಯುವಕರು 200ಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ಗೆ ಸೇರ್ಪಡೆ. ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಆಶಯ, ಆಗದಿದ್ದಲ್ಲಿ ಮುಖ ತೋರಿಸಲಾರೆ. ಶಾಸಕ ಮೇಲೂರು ರವಿಕುಮಾರ್ ಪ್ರತಿಜ್ಞೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ದಲಿತರಿಗೆ ಮೋಸ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವ ಇತಿಹಾಸ ಬಿಟ್ಟರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ ಎಂದಾದರೂ ಗೌರವ ಕೊಟ್ಟಿದ್ದರೆ ಕಾಂಗ್ರೆಸ್ ಪಕ್ಷದವರು ಸಾಬೀತು ಮಾಡಲಿ ಎಂದು ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ವಿರುದ್ಧ ತಿರುಗೇಟು ನೀಡಿದರು. ನಮಸ್ಕಾರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದ ದಲಿತರ ನಿವಾಸಕ್ಕೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಪೆದ್ದ ವೆಂಕಟರಾಯಪ್ಪ ಮತ್ತು ಲಕ್ಷ್ಮೀ ದೇವಮ್ಮ ದಂಪತಿಗಳ ಯೋಗಕ್ಷೇಮ ವಿಚಾರಿಸಿ ಉಪಹಾರ ಸೇವಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ದಲಿತರ ಮತಗಳನ್ನು ಗಿಟ್ಟಿಸಿಕೊಳ್ಳುವ ಉದ್ದೇಶಕ್ಕಾಗಿ ಕಳೆದ 70 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದವರು ಆಡುತ್ತಿರುವ ನಾಟಕ ಬಯಲಾಗುತ್ತಿದ್ದಂತೆ ದಲಿತ ಸಿಎಂ ಕೂಗು ಚರ್ಚೆಗೆ ತರುತ್ತಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದಲಿತರಿಗೆ ಕೊಟ್ಟಿರುವ ಸೌಲಭ್ಯಗಳನ್ನು, ಅನುದಾನಗಳನ್ನು ಕಸಿದುಕೊಂಡು ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬಳಸಿಕೊಂಡು ದಲಿತರಿಗೆ ಅನ್ಯಾಯ ಮಾಡುತ್ತಿರುವ ಬೆನ್ನಲ್ಲೇ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಎಸ್ಟಿಪಿ ಟಿಎಸ್ಪಿ ಅನುದಾನದ 11,000 ಕೋಟಿ ರು ಹಣ ಎಲ್ಲಿ ಹೋಯಿತು ಎಂಬ ಸತ್ಯ ಬಯಲಿಗೆ ಬಂತು. ಪ್ರತಿ ಚುನಾವಣೆ ಸಮಯದಲ್ಲೂ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಚರ್ಚೆ ಮುಂಚೂಣಿಗೆ ಬರುತ್ತೆ. ನಂತರ ನಡೆಯುವ ಬೆಳವಣಿಗೆಗಳು ಬೇರೆ ಇರುತ್ತದೆ. ಕಾಂಗ್ರೆಸ್ಸಿಗರು ದಲಿತರನ್ನ ವೋಟ್ ಬ್ಯಾಂಕ್ಗಾಗಿ ಬಳಸಿಕೊಂಡಿದ್ದಾರೆಯೇ ಹೊರತು ಅವರ ಮತ್ತು ಮುಂದಿನ ಪೀಳಿಗೆಯ ಶ್ರೇಯಸ್ಸಿಗೆ ಅಗತ್ಯವಿರುವ ಶಾಶ್ವತ ಯೋಜನೆಗಳು ರೂಪಿಸಿಲ್ಲ. ರಾಜ್ಯದ ಸಿಎಂ ಹುದ್ದೆಗೆ ಅಡ್ಡಿ ಬರುತ್ತಾರೆಂಬ ಕಾರಣಕ್ಕಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆಯನ್ನ ವ್ಯವಸ್ಥಿತವಾಗಿ ದೆಹಲಿ ರಾಜಕೀಯಕ್ಕೆ ಕಳುಹಿಸಿದ್ದು ಯಾರು ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೊಡಕ್ಕೆ ಪ್ರಾಬ್ಲಮ್ ఉంది, ಅವ್ರದ್ದು ಡೀಟೇಲ್ಸ್ ಕೊಡಿ. ಇವರಿಬ್ಬರು ಕೂಡ ನನಗೆ ಆದರ್ಶ ವ್ಯಕ್ತಿಗಳು. ಡಾಕ್ಟರ್ ಅಂಬೇಡ್ಕರ್ ಅವರು ಜೀವನ ಪರ್ಯಂತ ಅವರ ಆಶಯ ಇದ್ದಿದ್ದು ಸಮಾನತೆ, ಸಾಮಾಜಿಕ ನ್ಯಾಯ, ಬಲಹೀನ ವರ್ಗಗಳಿಗೆ ಸ್ವಾತಂತ್ರ್ಯ, ಎಲ್ಲ ರೀತಿಯ ಸ್ವಾತಂತ್ರ್ಯ, ಅವರಿಗೆ ಹಕ್ಕುಗಳು, ಅವರ ಹಕ್ಕುಗಳು ಅವ್ರಿಗೆ ಸಿಕ್ಕಬೇಕು. ಅದು ಸಂಘಟನೆ ಮೂಲಕ ಮತ್ತು ಹೋರಾಟದ ಮೂಲಕ, ಶಿಕ್ಷಣದ ಮೂಲಕ ಪಡಿಬೇಕು. ನೀವ್ಯಾರೂ ಕೂಡ ಬೇರೆಯವ್ರ ಕಡೆ ಅವಲಂಬಿತರಾಗಬೇಡಿ. ನಿಮ್ಮ ಸ್ವಂತ ಶ್ರಮ, ನಿಮ್ಮ ಯುಕ್ತಿ, ನಿಮ್ಮ ಶಕ್ತಿ, ಈ ರೀತಿಯ ಬೋಧನೆಗಳನ್ನು ಮಾಡಿದ್ದಾರೆ. ಇವತ್ತು ಅಂಥ ಒಬ್ಬ ನಾಯಕನ ಇವತ್ತು ಜಯಂತಿ, ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಾನು ತಿಳ್ಕೊಂಡೆ, ಬಲಹೀನ ವರ್ಗಗಳಲ್ಲಿ ದಲಿತರ ಕುಟುಂಬಕ್ಕೆ ಒಂದು ಭೇಟಿ ಕೊಟ್ಟು ಅವರ ಜೊತೆನೇ ಉಪಹಾರ ಮಾಡಿ ಅವ್ರ ಜೊತೆ ಅವರ ಕಷ್ಟ ಸುಖಗಳನ್ನು ಆಲಿಸಿದಿರಲ್ಲ. ಈಗ ನೋಡಿ, ಇವರಿಗೆ ಬದ್ಧತೆ ಇದ್ದಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರಿಗೆ, ದಲಿತರಿಗೆ ಇಟ್ಟಿರ್ತಕ್ಕಂಥ SCP TSP ಹಣದಲ್ಲಿ 11,000 ಕೋಟಿ ತಗೊಂಡು ಇವತ್ತು ಗ್ಯಾರಂಟಿ ಕೊಡ್ತಾರ? ಇದರಲ್ಲೇ ಅರ್ಥ ಆಗ್ತದೆ ಅವ್ರಿಗೆ ಎಷ್ಟು ಮಾತ್ರ ಬದ್ಧತೆ ಇದೆ ಅಂತೇಳಿ. ಬಟ್ ದಲಿತ ಸಿಎಂ ಚರ್ಚೆ ಬಂದ್ರೆ ಇವತ್ತು ಬೆಂಬಲಿಸ್ತೀರಾ? ದಲಿತರ ಸಿಎಂ ಅನ್ನ ಮಾಡದಿರ್ಲಿ, ಕಾಂಗ್ರೆಸ್ ಅಂತ ವಿಚಾರನೆ ಮಾಡಲ್ಲ. ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗಲೂ ಆಗಬೇಕಾಗಿತ್ತು, ಅವರನ್ನ ಡೆಲ್ಲಿಗೆ ಶಿಫ್ಟ್ ಮಾಡಿಬಿಟ್ರು. ಇವತ್ತೂ ಪ್ರಧಾನಮಂತ್ರಿಗಳಾಗಿ
ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ವಿ ವೆಂಕಟ ಶಿವಾರೆಡ್ಡಿ, ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಟಿ ಕೋನಪ್ಪರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಸಾಯಿನಾಥ ರೆಡ್ಡಿ, ಮುಖಂಡರಾದ ಗಂಗಾರೆಡ್ಡಿ, ಶಿವಾರೆಡ್ಡಿ, ಶ್ರೀನಿವಾಸ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹವಾ ಜೋರಾಗಿದ್ದು, ನೂರಾರು ಮಂದಿ ಯುವಕರು ಕಾಂಗ್ರೆಸ್ನತ್ತ ಮುಖ ಮಾಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಬಿಜೆಪಿ ತೊರೆದು 200ಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಲೋಕಸಮರ ಅಖಾಡ ದಿನೇ ದಿನೇ ರಂಗೇರುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಶಾಸಕ ಪ್ರದೀಪ್ ಈಶ್ವರ್ ನಿಂತಿದ್ದು, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲೇಬೇಕೆಂದು ಪಣ ತೊಟ್ಟಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹವಾ ಜೋರಾಗಿದ್ದು, ನೂರಾರು ಮಂದಿ ಯುವಕರು ಕಾಂಗ್ರೆಸ್ನತ್ತ ಮುಖ ಮಾಡುತ್ತಿದ್ದಾರೆ. ಪ್ರಶಾಂತ್ ನಗರದ ಸುಶಾಂತ್ ನೇತೃತ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಂದಿ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಎಂಎಲ್ಸಿ ಸೀತಾರಾಮ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಅವರು ನೂತನ ಕಾರ್ಯಕರ್ತರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಒಳ್ಳೆ ಅನುಕೂಲ ಇದೆ. ಈ ಸತಿ ರಕ್ಷಾರಾಮಯ್ಯರು ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮ ತಮ್ಮ ಓಟ್ ಎಲ್ಲ ಕೊಟ್ಟು ಅವ್ರನ್ನ ಗೆಲ್ಸ್ಕೊಂಡು ಬರಬೇಕು. ಇದು ಚಾಲೆಂಜು ನಡೀತಾ ಇದೆ. ಇಲ್ಲಿ ನಮ್ಗೆ ಜಾಸ್ತಿ ಮಾತಾಡೋದು ಬರಲ್ಲ. ಈ ಸತಿ ಬರ್ತಾ ಇರೋದು ರಕ್ಷಾರಾಮಯ್ಯ ಎಲ್ಲ ನಮ್ಮ ಇದಕ್ಕೆಲ್ಲ ರಕ್ಷಕರು. ಅವರೊಬ್ಬರೇ ಗೆಲ್ಲೋಕ್ಕೆ ಸಾಧ್ಯ. ಗೆಲ್ಲಲೇಬೇಕು, ನಾವೆಲ್ಲ ಗೆಲ್ಸಲೇಬೇಕು. ಏನೋ ನಾವೆಲ್ಲ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸ್ಬೇಕು. ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ತಿಳ್ಕೊಳ್ತಾ ಇದ್ದಾರೆ. ಏನೋ ಯಾರೇ ಆಗಲಿ ಏನೇ ಆಗಲಿ ಎಲ್ಲ ಮನೆಗಳಿಗೆಲ್ಲ ಹೇಳ್ಬಿಟ್ಟು ಪ್ರತಿಯೊಂದು ಮಂಡಲಲ್ಲಿನೂ ಪ್ರತಿಯೊಂದು ಬೂತಲ್ಲಿನೂ ಕುತ್ಕೊಂಡು ನಾವೇ ಕೆಲಸ ಮಾಡಿ ಸ್ವಂತ ಓಟ್ ಹಾಕಿಸಿ ಅವ್ರನ್ನ ಗೆಲ್ಸ್ಕೊಂಡು ಬರಬೇಕು. ಈ ಸತಿ ಗೆಲ್ಲೇಬೇಕು. ಅವರು ನಮ್ಮ ಪ್ರದೀಪ್ ಈಶ್ವರ್ ಅಣ್ಣವ್ರು ಹೆಂಗೆ ಗೆದ್ರು, ರಕ್ಷಾರಾಮಣ್ಣವರು ಹಂಗೆ ಗೆಲ್ಲಬೇಕು. ಅದೇ ಇದರಿಂದನೇ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಕಳವರಾರು ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಬೇಕೆಂಬುದೇ ನಮ್ಮ ಆಶಯವಾಗಿದೆ. ಈ ಕಾರ್ಯವನ್ನು ನಾನು ಮಾಡದಿದ್ದಲ್ಲಿ ನಿಮಗೆ ಮುಖ ತೋರಿಸಲಾರೆ ಎಂದು ಶಾಸಕ ಮೇಲೂರು ರವಿಕುಮಾರ್ ಪ್ರತಿಜ್ಞೆ ಮಾಡಿದರು. ನೆಹರು ನೋಡಿದ್ರು, ನೆಹರು ಅಂದ್ಕೊಂಡ್ರು. ಅಂಬೇಡ್ಕರ್ ಅವರಿಗೆ ಪಾದ ಕಮಲಗಳಿಗೆ ವಿಶೇಷವಾದ ಪ್ರಣಾಮ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಸಮಾವೇಶವನ್ನು ಉದ್ಘಾಟಿಸಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನ ಕೇಳಿದರೆ ಕಾಂಗ್ರೆಸ್ ಪಕ್ಷ ಸೇರಿ ಎನ್ನುತ್ತಾರೆ. ತಮ್ಮ ಬೆಂಬಲದಿಂದ ಕೇಂದ್ರದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕುಮಾರಸ್ವಾಮಿ ಅವರ ಕೈ ಹಿಡಿದು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು.
ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ 16 ಬಾರಿ ಚುನಾವಣೆಗಳಾಗಿದೆ. ಅದರಲ್ಲಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯೇ ಗೆಲುವು ಸಾಧಿಸಿದ್ದಾರೆ. ಆದರೆ ಅಭಿವೃದ್ಧಿ ವಿಷಯದಲ್ಲಿ ಕ್ಷೇತ್ರ ಬಹಳ ಹಿಂದುಳಿದಿದೆ. ಹಿಂದೆ ಪ್ರತಿನಿಧಿಸಿದವರು ಕ್ಷೇತ್ರವನ್ನು ಕಡೆಗಣಿಸಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕರು, ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಬೇಕೆಂಬುದೇ ನಮ್ಮ ಆಶಯವಾಗಿದೆ. ಈ ಕಾರ್ಯವನ್ನು ನಾನು ಮಾಡದಿದ್ದಲ್ಲಿ ನಿಮಗೆ ಮುಖ ತೋರಿಸಲಾರೆ ಎಂದು ಪ್ರತಿಜ್ಞೆ ಮಾಡಿ ಸರಳ ಸಜ್ಜನಿಕೆಯ ಸ್ವರೂಪ ಮೈತ್ರಿಯ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಲು ಸಹಕರಿಸಬೇಕೆಂದು ವಿನಂತಿಸಿದರು. ಕಾಂಗ್ರೆಸ್ ಸೇರು ನೀನು ಏನ್ ಬೇಕಾದ್ರೂ ಕೊಡ್ತೀನಿ, ಇದು ಇವತ್ತಿರೋ ಪರಿಸ್ಥಿತಿ. ಆದರೆ ಇವತ್ತು ನಮ್ಮ ಸಂಕಲ್ಪ, ನಮ್ಮ ಪಕ್ಷದ ಕುಮಾರಣ್ಣವರು ಮುಂದೆ ಮಂಡ್ಯ ಕ್ಷೇತ್ರದಿಂದ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ, ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ. ಅವ್ರ ಕೈ ಕಾಲು ಹಿಡಿದು ಕೇಂದ್ರದಿಂದ ಈ ಕ್ಷೇತ್ರ ಅಭಿವೃದ್ಧಿ ಕೆಲಸವನ್ನ ನಾನು ಪ್ರಾಮಾಣಿಕತೆಯಿಂದ ಮಾಡಿ, ನಾನೇನಾದ್ರೂ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಮುಂದೆ ಚುನಾವಣೆ ನಾನು ನಿಮ್ಮ ಮಗನೇ ತೋರ್ಸೋದು, ಇನ್ನು ಬರ್ಲಿಕ್ಕೆ ಬಿಟ್ಟು ಹೇಳಿರ್ತೀನಿ. ನನ್ನ ಕೂಡ ನಾನೇನಾದ್ರೂ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ರಾಜಕಾರಣ ಬರೋದಿಲ್ಲ. ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ತಾವು ನನ್ನ ಮರ್ಯಾದೆ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಪಾಪ ಮಲ್ಲೇಶ್ವರನವರು 2 ಬಾರಿ ಸೋತಿದ್ದಾರೆ. ಅತ್ಯಂತ ಹೆಚ್ಚಿನ ಮತಗಳು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ತಾವು ಕೊಟ್ಟ ಮತದಾರರನ್ನು ಓಲೈಸಿ ಈ ಒಂದು ಚುನಾವಣೆಯಲ್ಲಿ ಸರಳ ಸಜ್ಜನಿಕೆ ವ್ಯಕ್ತಿಯಾದಂಥ ಮಲ್ಲೇಶ್ವರನವರಿಗೆ ತಾವು ಮತವನ್ನು ಕೊಡಿಸಿ ಅತಿ ಹೆಚ್ಚಿನ ಮತಗಳು ನಾವು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿಶೇಷವಾಗಿ ಮನವಿ. ವಿಧಾನ ಪರಿಷತ್ತಿನ ಸದಸ್ಯ ವೈಎ ನಾರಾಯಣಸ್ವಾಮಿ ಮಾತನಾಡಿ, ದೇಶದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಪಕ್ಷ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಹೀಗಾಗಿ ಈ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಪಾಠ ಕಲಿಸಬೇಕೆಂದು ಮನವಿ ಮಾಡಿದರು. ಬಿಜೆಪಿ ಸರ್ಕಾರ 5 ಕೆಜಿ ಕೊಟ್ಟರೆ ಇವ್ರು 2 ಕೆಜಿ ಮಾಡ್ಕೊಂಡ್ಬಿಟ್ಟು ಇನ್ನೆಲ್ಲ ರಾಗಿನೋ ಅದೆಲ್ಲ ಕಟ್ಬಿಟ್ಟು ತಿಳ್ಕೊಂತಾರೆ. ಎಲೆಕ್ಷನ್ಗೆ ಆ ನಿಟ್ಟಿನಲ್ಲಿ ದಯವಿಟ್ಟು ನೀವೆಲ್ಲ ಕೂಡ ಇವತ್ತು ಏನು ಒಳ್ಳೆತನಗಳು ಆಗ್ತಾ ಇದೆ, ನಾವೆಲ್ಲ ಮನೆ ಮನೆ ಮಾತಾಡಬೇಕು. ಪ್ರತಿ ಮನೆಯನ್ನು ನೀವೆಲ್ಲ ಕೂಡ ಮನೆ ಬಗ್ಗೆ ಪ್ರಚಾರ ಮಾಡಿ ಮತವನ್ನು ಕೇಳಬೇಕು. ಮಲ್ಲೇಶ್ ಬಾಬಣ್ಣವರ ಗುರುತು ಬೆಳವಟ್ಟ ರೈತ ಮಹಿಳೆ ಗುರುತು ಜ್ಞಾಪಕದಲ್ಲಿ ನೀವೆಲ್ಲ ಕೂಡ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯ ಡಿಕೆ ಶಿವಕುಮಾರ್ ರವರು ಜನರಿಗೆ ಮಕ್ಮಲ್ ಟೋಪಿ ಹಾಕಿ ಅಧಿಕಾರವನ್ನು ಪಡೆದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಕ್ಮಲ್ ಟೋಪಿ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಹುಷಾರಾಗಿ ಈ ಸರಿ ಮಾತ್ರ ಎಲ್ರಿಗೂ ನೀವು ಹೇಳಬೇಕು, ಮತ್ತೆ ಯಾಮಾರಿಲ್ಲ. ಏನು 25 ಸೀಟು ಬಿಜೆಪಿಗೆ, 3 ಸೀಟು ನಮ್ಮ ಜೆಡಿಎಸ್ಗೆ ಇರ್ತಕ್ಕಂಥ ಮೈತ್ರಿ ಮಾಡ್ಕೊಂಡು ಇವತ್ತು ಎಲೆಕ್ಷನ್ ಹೋಗಿದ್ದೀವಿ. 22ಕ್ಕೆ 22 ಗೆದ್ದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಕೂಡ ಡೆಲ್ಲಿಯಿಂದ ಎಂತ ಕಾರ್ಯಕ್ರಮಗಳು ಬೇಕಾದ್ರೆ ಕರ್ನಾಟಕಕ್ಕೆ ಕೇಳತಕ್ಕಂಥ ಅವಕಾಶ ಇರುತ್ತೆ. ಸಭೆಯಲ್ಲಿ ಮುಖಂಡರಾದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು, ಬಂಕ್ ಮುನಿಯಪ್ಪ, ಶಿವಾರೆಡ್ಡಿ, ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ರಾಮಚಂದ್ರ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ದಿಬ್ಬೂರಹಳ್ಳಿ ರಾಜು, ಡಾಕ್ಟರ್ ಧನಂಜಯ ರೆಡ್ಡಿ, ಸಿಎಂ ಮುನಿರಾಜು, ಜೆವಿ ಸದಾಶಿವ, ಸುರೇಂದ್ರಗೌಡ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಪರ ಮತ ಪ್ರಚಾರದ ಅಖಾಡಕ್ಕೆ ಧರ್ಮಪತ್ನಿ ಹಗಲಿರುಳು ಪ್ರಚಾರ ಮಾಡುತ್ತಿದ್ದು, ಗಂಡನ ಗೆಲುವಿಗೆ ಪಣ ತೊಟ್ಟು ನಗರದಲ್ಲಿ ಮತಯಾಚನೆ ಮಾಡುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ಅತ್ತ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಕಾಂಗ್ರೆಸ್ ಮುಖಂಡರು ಬಿರುಸಿನ ಪ್ರಚಾರ ನಡೆಸುತ್ತಿದ್ದರೆ, ಇತ್ತ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ. ಇನ್ನು ಸುಧಾಕರ್ ಪರ ಮತ್ತಷ್ಟು ಬಲ ತುಂಬುವುದಕ್ಕೆ ಸ್ವತಃ ಸುಧಾಕರ್ ಧರ್ಮಪತ್ನಿ ಪ್ರೀತಿ ಸುಧಾಕರ್ 5 ದಿನಗಳಿಂದ ಚಿಕ್ಕಬಳ್ಳಾಪುರ ನಗರದಲ್ಲೇ ಬೀಡು ಬಿಟ್ಟಿದ್ದು, ಹಗಲಿರುಳು ಎನ್ನದೆ ಮನೆ ಮನೆಗೆ ಪ್ರಚಾರ ನಡೆಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸತತ 5 ದಿನಗಳಿಂದ ಪ್ರತಿ ವಾರ್ಡ್ಗಳಿಗೂ ಭೇಟಿ ನೀಡಿ ಮನೆಗಳಿಗೆ ತೆರಳಿ ಸುಧಾಕರ್ ಅವರಿಗೆ ಮತ ಹಾಕುವಂತೆ ಪ್ರಚಾರ ನಡೆಸ್ತಾ ಇದ್ದಾರೆ. ಇನ್ನು ಗಂಡನ ಗೆಲುವಿಗೆ ಪಣ ತೊಟ್ಟಿರುವ ಹೆಂಡತಿ ಉರಿ ಬಿಸಿಲನ್ನು ಲೆಕ್ಕಿಸದೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ.
ಕ್ಷೇತ್ರಕ್ಕೆ ಮತ್ತಷ್ಟು ಒಳ್ಳೆಯ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಬೇಕು ಎಂಬುದು ಅವರ ಅಭಿಲಾಷೆಯಾಗಿದೆ. ನಾನು ಸುಧಾಕರ್ರನ್ನು ಮದುವೆಯಾದಾಗಿನಿಂದ ಇದುವರೆವಿಗೂ ಅವರು ಕಣ್ಣೀರು ಹಾಕಿರುವುದನ್ನು ಕಂಡಿಲ್ಲ. ಕ್ಷೇತ್ರದ ಜನಕ್ಕೋಸ್ಕರ ಕಣ್ಣೀರು ಹಾಕಿದ್ದಾರೆ ಎಂದು ನೋವನ್ನು ತೋಡಿಕೊಂಡರು. ನಾನು ಇವತ್ತು 5ನೇ ದಿನ ಪ್ರಚಾರ ಮಾಡ್ತಾ ಇರೋದು. ಪ್ರತಿದಿನ ಡೇ 1ಇಂದನೂ ಅಷ್ಟೇ ಭಾಳ ಚೆನ್ನಾಗಿದೆ ರೆಸ್ಪಾನ್ಸು. ಅವ್ರ ರೆಸ್ಪಾನ್ಸ್ ನೋಡಿ ನನಗೆ ಡೈಲಿ ಅದೇ ಒಂದು ಇನ್ಸ್ಪಿರೇಷನ್ ಆಗಿ ನಾನು ಭಾಳ ಹುಮ್ಮಸ್ಸಿಂದ ನಾನು ಪ್ರಚಾರ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ ಪ್ರತಿದಿನ. ಈಗ ಗಂಡನ್ನು ಯಾವ ಅಂದರೆ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಮುಂದೆ ಇಟ್ಕೊಂಡು ಹೋಗ್ತಾ ಪ್ರಚಾರ ಮತ ಕೇಳೋದಕ್ಕೆ, ಅಥವಾ ಈ ಮುಂದೆ ಏನಾದರೂ ಮಾಡೋ ಆಲೋಚನೆಗೆ ಏನಾದರೂ ಪ್ರಚಾರಕ್ಕೆ ಇಟ್ಕೊಂಡು ಮುಂದೆ ಮತ ಕೇಳ್ತಾರೆ? ನಾನು ಮನೆ ಹತ್ರ ಹೋಗ್ತಿದ್ದಂಗೆ ನಾನು ಹೇಳೋಷ್ಟೇ ಇಲ್ಲ ಯಾವುದ್ರ ಬಗ್ಗೆನೂ. ಅವರೇ ನಮ್ಗೆ ಅದು ಮಾಡಿಕೊಟ್ರು ಮೇಡಮ್, ನಮ್ಗೆ ರೋಡ್ ಮಾಡಿಕೊಟ್ರು, ನಮ್ಗೆ ನೀರು ಬರ್ತಾ ಇದೆ, ನಮ್ಗೆ ಪ್ರತಿಯೊಂದು ಸೌಕರ್ಯ ಇದೆ, ಸುಧಾಕರ್ ಸರಿಂದಾನೇ ನಮ್ಗೆ ಹಿಂಗೆಲ್ಲ ಆಗ್ತಾ ಇರೋದು ಅಂತೆಲ್ಲ ಅವರೇ ಹೇಳಿ ನನಗೆ ನಾನು ಮಾತಾಡೋದೇ ಕಡಿಮೆ ಮಾಡಿಸ್ತಾ ಇದ್ದಾರೆ. ಅವರೇ ಹೇಳ್ತಿದ್ರು ನಾವು ಹಾಕೋದೇ ನಿಮಗೆ ಅಂತೆಲ್ಲ ಹೇಳಿ ಭರವಸೆ ಕೊಡ್ತಾ ಇದ್ದಾರೆ ಒಬ್ಬರ ಹತ್ರ. ಆದರೆ ಯಾವತ್ತೂ ನಾನು ಅವ್ರನ್ನ ಕಣ್ಣಲ್ಲಿ ನೀರು ಹಾಕಿರೋದು ನೋಡೇ ಇಲ್ಲ. ಇದೇ ನನಗೆ ಕೆಲವರೆಲ್ಲ ಹೇಳಿದಾಗ ನಾನದು ಆ್ಯಕ್ಚುಲಿ ನಿಜಾನ ಅಂಥೇಳಿ ವಿಡಿಯೋ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು. ಅವ್ರು ಯಾವತ್ತೂ ಕಣ್ಣಲ್ಲಿ ನೀರು ಹಾಕಿದವರೇ ಅಲ್ಲ. ಅವರು ಅವ್ರ ಕೆಲಸ ಪಟ್ಟಿರೋದು ಅವ್ರ ಕೈ ಹಿಡಿಯುತ್ತೆ ಅಂತ ನಂಬಿದ್ರಲ್ಲ, ಅದು ನಂಬಿಕೆ ಯಾವಾಗದು ಇದಾಗಲಿಲ್ವೋ ಆ ನೋವಿನಿಂದ ಎಲ್ಲರ ಹತ್ರ ಮಾತಾಡುವಾಗ ಭಾವುಕರಾಗಿ ಅದು ಕಣ್ಣೀರು ಬಂದಿರೋದು. ಕಣ್ಣೀರಿಗೂ ಒಂದು ವ್ಯಾಲ್ಯೂ ಇದೆ. ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ ಅವರ ಅಭಿವೃದ್ಧಿ ಮಾಡೋಕ್ಕೋಸ್ಕರ? ಅವರು MLA ಆದಾಗಿಂದಲೂ 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಪ್ರತಿದಿನ ಅವ್ರಿಗೆ ಚಿಕ್ಕಬಳ್ಳಾಪುರ ಜನಕ್ಕೋಸ್ಕರ ನಾನು ಏನು ಮಾಡ್ಬೋದು, ನಾನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ನಾನು ಯಾವ ರೀತಿ ಸೌಕರ್ಯ ಮಾಡಿಕೊಡ್ಬೇಕು, ಮನೆ ಇಲ್ಲದೆ ಇರೋರಿಗೆಲ್ಲ ನಾನು ಯಾವ ರೀತಿ ಅವ್ರಿಗೆ ಮನೆ ಕಲ್ಪಿಸ್ಕೊಡ್ಬೇಕು, ಈ ರೀತಿಯೇ ಅವ್ರದ್ದು ಭಾಳ ಅವ್ರ ಪರನೇ ಯೋಚನೆ ಮಾಡಿರೋದನ್ನು ನಾನು ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಇದಿಷ್ಟು ದಿನ ನನಗೆ ಅವರಿಂದ ನನಗೇನು ಮಾಹಿತಿ ಸಿಕ್ಕಿರಲಿಲ್ಲ. ಬಟ್ ನಾನು ಬಂದು ನೋಡುವಾಗ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೂ ಅದರದ್ದು ಒಂದು ಪ್ರೂಫ್ ಜನನೇ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ಮಂತ್ರಿ ಆದಾಗ ಅವ್ರು ಇಡೀ ರಾಜ್ಯಕ್ಕೆ ಅವ್ರಿಗೆ ಜವಾಬ್ದಾರಿ ಇತ್ತಲ್ಲ. ಅದೇ ಟೈಮಲ್ಲಿ ಕೋವಿಡ್ ಬೇರೆ ಬಂತು. ಆ ಕೋವಿಡ್ ಬಂದಾಗ ಅದೊಂದು ಹೊಸದು ವಿಚಾರ. ಅವರು ಅದನ್ನು ಯಾವುದೇ ರೀತಿಯಾಗಿ ಅವರು ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ದಿರ ಅವ್ರ ಕೈಲಿ ಆದಷ್ಟು ಅವರು ಮನೇಲಿ ಮಕ್ಕಳಿದ್ದಾರೆ ಏನನ್ನೂ ಲೆಕ್ಕಿಸ್ದಿರ ನನ್ನ ಜನತೆ ಇಂಪಾರ್ಟೆಂಟು, ನಂಗೆ ಇಡೀ ರಾಜ್ಯದ ಜವಾಬ್ದಾರಿ ಇದೆ ಅಂತ ಹೇಳಿ ಅವರು ಪ್ರತಿದಿನ ಹೋರಾಡಿರೋದು ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಕೋವಿಡ್ ಬಗ್ಗೆ ನಾನು ಏನು ಹೇಳೋಷ್ಟಿಲ್ಲ. ಜನರಿಗೆ ಗೊತ್ತಿದೆ ಅದು ಎಷ್ಟು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ. ಇನ್ನು ಮಹಿಳಾ ಮಣಿಗಳ ಮತಗಳ ಮೇಲೆ ಕಣ್ಣಿಟ್ಟಿರುವ ಪ್ರೀತಿ ಸುಧಾಕರ್ ಹೋದಲ್ಲೆಲ್ಲ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು, ಮನೆ ಮಗಳಂತೆ ಬರಮಾಡಿಕೊಂಡು ಮಹಿಳೆಯರು ಅರಿಶಿಣ ಕುಂಕುಮ ಕೊಟ್ಟು ನಾವಿದ್ದೇವೆ ಭಯಪಡಬೇಡಿ ಎನ್ನುವ ಮಾತುಗಳನ್ನಾಡಿ ಕಳುಹಿಸಿಕೊಡುತ್ತಿದ್ದಾರೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ಜಯಂತಿ ಆಚರಣೆಯನ್ನು ಸಾವಿರಾರು ದಲಿತ ಸಮುದಾಯದವರ ಜೊತೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ K ಸುಧಾಕರ್ ಆಚರಣೆ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಹಾಗೂ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ರವರ ಸ್ಮರಣಾರ್ಥ ಕಾರ್ಯಕ್ರಮ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ K ಸುಧಾಕರ್ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ರವರ ಫೋಟೋಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಅವರು, ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಬಿಜೆಪಿ ಸರ್ಕಾರ ಜನರಿಗೆ ಜನಧನ್ ಮೂಲಕ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಖಾತೆ, ಸ್ವಚ್ಛ ಭಾರತದ ಮೂಲಕ ಪ್ರತಿಯೊಂದು ಮನೆಯಲ್ಲಿಯೂ ಶೌಚಾಲಯ, ಜಲಜೀವನ್ ಮೂಲಕ ಪ್ರತಿಯೊಂದು ಮನೆಗೂ ನೀರಿನ ಸಂಪರ್ಕ, ಉಜ್ವಲ ಯೋಜನೆಯ ಮೂಲಕ ಎಲ್ಲರಿಗೂ ಸಿಲಿಂಡರ್, ಹೀಗೆ ಕಳೆದ 10 ವರ್ಷಗಳಿಂದ ಪ್ರಧಾನಿ ಮೋದಿಯವರು ಜಾರಿ ಮಾಡಿರುವ ಜನಪರ ಯೋಜನೆಗಳು ಅಂಬೇಡ್ಕರ್ ಅವರ ಸಮಾಜದ ಕನಸನ್ನು ಸಾಕಾರಗೊಳಿಸಿದೆ. ಸಮೃದ್ಧ, ಸಶಕ್ತ, ಸುರಕ್ಷಿತ ಭಾರತದ ಕನಸು ಕಂಡಿದ್ದ ಬಾಬಾ ಸಾಹೇಬರ ಆಶಯ ಮೋದಿ ಅವರ ವಿಕಸಿತ ಭಾರತದ ಪರಿಕಲ್ಪನೆಯೊಂದಿಗೆ ನೆರವೇರಲಿದೆ. ಬಾಬಾ ಸಾಹೇಬರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಿರುವ ಮೋದಿ ಅವರಿಗೆ ಅಂಬೇಡ್ಕರ್ ಅವರ ಪರಿಪೂರ್ಣ ಆಶೀರ್ವಾದವಿದೆ ಎಂದರು.
ಒಳ್ಳೆಯ ಶಿಕ್ಷಣ ಪಡೆಯಬೇಕು, ಗುಣಮಟ್ಟ ಶಿಕ್ಷಣ ಪಡೆಯಬೇಕು, ಉನ್ನತ ಶಿಕ್ಷಣ ಪಡೆದಾಗ ಮಾತ್ರ ಅವರ ಜೀವನದಲ್ಲಿ ಉತ್ತಮವಾಗಿರಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ನೋಡಿದ್ರೆ ಸಾಧ್ಯ ಅರ್ಥ ಆಗುತ್ತೆ. ಅವರ ತಂದೆ ತಾಯಿಗಳಿಗೆ 14ನೇ ಮಗು ಡಾಕ್ಟರ್ ಅಂಬೇಡ್ಕರ್, 14ನೇ ಮಗು. ಅವರ ತಂದೆ ತಾಯಿ ಅವರ ಬಾಲ್ಯದಲ್ಲಿ ತೀರಿದರು. ಅನಾಥ ಒಂದು ಮಗು ಈ ದೇಶಕ್ಕೆ ರಕ್ಷಣೆ, ಈ ದೇಶಕ್ಕೆ ಸಂವಿಧಾನವನ್ನು ಕೊಡ್ತಾರೆ ಅಂತಂದ್ರೆ ಅವರ ಪರಿಶ್ರಮ, ಅವರ ಶಿಕ್ಷಣದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇವತ್ತು ನಮಗೆಲ್ಲ ಕೂಡ ಪ್ರೇರಣೆ ಆಗಬೇಕಾಗ್ತದೆ. ಅದನ್ನೇ ಅವರು ಎಲ್ಲರೂ ಕೂಡ ಹೇಳ್ತಾರೆ. ವಿಶೇಷವಾಗಿ ಬಲವರ್ಗದ ಬಡವರು ಹೇಳ್ತಾರೆ, ನೀವು ಯಾರನ್ನ ಕೂಡ ಯಾರೋ ಬಂದು ದೇವರು ಬಂದು ಯಾರೋ ಬಂದು ನಿಮ್ಮನ್ನ ಕೆಳಗಿರ್ತಕ್ಕಂಥ ಮೇಲೆ ಯಾರು ನಂಬಬೇಡಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ಶಿಕ್ಷಣ ಪಡೆಯಲಿ, ಪರಿಶ್ರಮದಿಂದ, ಸ್ವಯಂ ಕೃಷಿಯಿಂದ, ಸಂಘಟನೆಯಿಂದ, ಹೋರಾಟದಿಂದ ಇವತ್ತು ನೀವು ಏನು ನಿಮ್ಮ ಹಕ್ಕುಗಳನ್ನು ಪಡೆಯಬೇಕು ಆ ಹಕ್ಕುಗಳಿಗೆ ತಾನಾಗಿ ಬರಬೇಕು ಮಾತನ್ನು ಅವರಿಗೆ ಹೇಳಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಸಂಘಟನೆ, ಹೋರಾಟ, ಹಕ್ಕುಗಳ ಪ್ರತಿಪಾದನೆಯನ್ನು ನಾವೆಲ್ಲ ಕೂಡ ಮಾಡಬೇಕು ಅಂತಂದ್ರೆ ಶಿಕ್ಷಣ ಪಡೆಯಬೇಕು. ಆ ಶಿಕ್ಷಣಕ್ಕೆ ಎಲ್ಲರಿಗೂ ನಮ್ಮ ಸರ್ಕಾರ ಕೊಡ್ತಾ ಇದೆ. ಮಾನ್ಯ ಪ್ರಧಾನಿಗಳು ವಿಶೇಷವಾಗಿ ನರೇಂದ್ರ ಮೋದಿಯವರು ಏನೆಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ನಾಯಕರು ಅವರಿಗೆ 35 ವರ್ಷ ಮಾನವರನ್ನ ಕೊಡಲಿಲ್ಲ. ಅವರು ಸಾಮಾನ್ಯ ಕೂಡ. ಆದರೆ ಜೀವನದಲ್ಲಿದ್ದಾಗ ಪ್ರಧಾನಮಂತ್ರಿಗಳೇ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿ ನೆಹರೂಗಳು ಅವರೇ ಭಾರತವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂತ ಅನೇಕ ಪುಸ್ತಕಗಳನ್ನು ಕೂಡ ಅವರು ಜೀವಂತವನ್ನು ಪ್ರಕಟಿಸಲಿಲ್ಲ. ಅನೇಕ ಪುಸ್ತಕಗಳು ಪ್ರಕಟಿಸಿದರು. ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿಗೆ ಕೂಡ ನೈತಿಕತೆಯನ್ನು ಡಾಕ್ಟರ್ ಸೂಚಿಸಿಕೊಂಡಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಈಗ ಕಳೆದ 20-25 ವರ್ಷದಿಂದ ಅವರಿಗೆ ನಾನೋದಯ ಆಗಿಲ್ಲ. ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ದಲಿತರನ್ನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ. ಕೋಲಾರ ಸಂಸದ ಮುನಿಸ್ವಾಮಿ ಮಾತನಾಡಿ ಅವರದ್ದೇ ದಾಟಿಯಲ್ಲಿ ಅಂಬೇಡ್ಕರ್ ಅವರ ಕುರಿತು ಮಾತನಾಡಿ ನಂತರ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹರಿಹಾಯ್ದರು. ನಮ್ಮ ಮನೆಗೋಸ್ಕರ, ಕಾರ್ ಲೋನ್ಗೋಸ್ಕರ, ಮನೆ ಲೋನ್ಗೋಸ್ಕರ, ಹಸು ಲೋನ್ಗೋಸ್ಕರ, ಕುರಿ ಲೋನ್ಗೋಸ್ಕರ, ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ಗ್ಯಾರಂಟಿ ಕೊಡ್ತಕ್ಕಂಥ ಈ ಕಳಗಾಯಿಗಳು ಇವತ್ತು ಅಂಬೇಡ್ಕರ್ ಹೆಸರಿಟ್ಟು ನಾವಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅಂತೇಳಿ ಹಿಮಾಚಲ ಪ್ರದೇಶ ಕರ್ಕೊಂಡ್ಬಂದಿದ್ದಾರೆ. ಮುಂಚೆನೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ನಿಮ್ಮ ಹತ್ರ ಚಾಲೆಂಜ್ ಮಾಡಿದ್ದಾರೆ. ಏನು ಲೋಕಸಭಾ ಚುನಾವಣೆಯಲ್ಲಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ವೋಟ್ ಬಂದ್ರೆ ನಾನು ರಿಸೈನ್ ಕೊಡ್ತೀನಿ ಅಂತ ಹೇಳಿದೆಯಲ್ಲ ಈಶ್ವರ್, ಇವತ್ತೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಳ್ತಾರೆ ಅಂದ್ರೆ ಸುಧಾಕರ್ ಊರುಗಳಲ್ಲಿ ರಸ್ತೆಗಳನ್ನ ಮಾಡಿರ್ತಕ್ಕಂಥದ್ದು, ಸಮುದಾಯ
ಕಾರ್ಯಕ್ರಮದಲ್ಲಿ ಕೋಚಿಮುಲ್ ಮಾಜಿ ನಿರ್ದೇಶಕ ನಾಗರಾಜು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ, ಮಾಜಿ ಶಾಸಕ ಶಿವಾನಂದ್, ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ, ಡಿಎಸ್ಎಸ್ ಮುಖಂಡ ಬಾಲಕೊಂಟಹಳ್ಳಿ ಗಂಗಾಧರಪ್ಪ ಹಾಗೂ ಮುಖಂಡರು ಭಾಗಿಯಾಗಿದ್ದರು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ದೇಶದ ಭದ್ರತೆ, ಸಮಾನತೆ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಬೆಂಬಲಿಗರ ತೀರ್ಮಾನದಂತೆ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಬೆಂಬಲ ಘೋಷಿಸುತ್ತಿದ್ದೇವೆ ಎಂದು ಪಿಎಸ್ಎಸ್ ಬೆಂಬಲಿತ ಸಮಾಜ ಸೇವಕ ಆರ್ ಮಿಥುನ್ ರೆಡ್ಡಿ ಕಾರ್ಯಕರ್ತರಿಗೆ ಕರೆ ನೀಡಿದರು. ಓಂ ಶತಮಾನಂ ಭವತಿ ಶತಾಯುಃ ಪುರುಷಸ್ತದೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಧಾನ್ಯಂ ಧನಂ ವಶಂ ಬಹುಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘಾಯು. మంచి అభివృద్ధి చేసేటట్లు మనందరికీ స్వాతంత్ర్యం ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಸ್ಥಾಪಿತ ಪಿಎಸ್ಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿದಿದ್ದ ಸಮಾಜ ಸೇವಕ ಆರ್ ಮಿಥುನ್ ರೆಡ್ಡಿ ಬಾಗೇಪಲ್ಲಿಯ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಅಪಾರ ಬೆಂಬಲಿಗರೊಂದಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಿಜೆಪಿ ಪರ ಚುನಾವಣಾ ಮತ ಪ್ರಚಾರಕ್ಕೆ ರಣಕಹಳೆ ಮೊಳಗಿಸಿದರು. ಈ ಕಾರ್ಯಕ್ರಮಕ್ಕೆ ಜೆಡಿಎಸ್ ಮುಖಂಡರು ಸಾಥ್ ನೀಡಿದರು. ಓಂ ಶತಮಾನಂ ಭವತಿ ಶತಾಯುಃ ಪುರುಷಸ್ತದೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಧಾನ್ಯಂ ಧನಂ ವಶಂ ಬಹುಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘಾಯು. ಶ್ರೀ ಭುನೀಳಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹತ ಕೃಪಾ ಕಟಾಕ್ಷತಾ ಸಿದ್ಧಿರಸ್ತು. ನಂತರ ಮಾತನಾಡಿದ ಸಮಾಜ ಸೇವಕ ಆರ್ ಮಿಥುನ್ ರೆಡ್ಡಿ 2023ರಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ನನಗೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದ ಬೆಂಬಲಿಗರ ಪಡೆ ಇದೆ. ನಮ್ಮೆಲ್ಲಾ ಬೆಂಬಲಿಗರ ತೀರ್ಮಾನದಂತೆ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಬೆಂಬಲ ಘೋಷಿಸಿದ್ದೇವೆ. ಮುಂದೆ ಏನಿದ್ದರೂ ಡಾಕ್ಟರ್ ಕೆ ಸುಧಾಕರ್ ಅನ್ನು ಗೆಲ್ಲಿಸುವುದೊಂದೇ ನಮ್ಮ ಮುಂದಿನ ಗುರಿಯಾಗಿದೆ ಎಂದರು. ಕೇಂದ್ರ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯ, ಜನಪರ ಕೆಲಸಗಳನ್ನು ಮನೆ ಮನೆಗೂ ತಲುಪಿಸಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿಗೆ ಶ್ರಮಿಸಬೇಕಾಗಿದೆ ಎಂದರು. ಇವಾಗ ಅದನ್ನೇ ಹೇಳೋದಲ್ಲ, ನಿಮಗೆ 81ರಿಂದ ನಾವು ಬಿಜೆಪಿ ತೊಡಸ್ಕೊಂಡ್ರು ಅಂತವ್ರು. ನಾವು ಕಾಂಗ್ರೆಸ್ ಅನ್ನೋದು ನಮ್ಮ ಇಡೀ ಜೀವಮಾನದಲ್ಲೇ ಇಲ್ಲ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವ್ರನ್ನ ಗೆಲ್ಸ್ಕೊಬೇಕು. ನಾವು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ನಾವೆಲ್ಲ ಒಟ್ಟಾಗಿ ಎಲ್ಲ ನಮ್ಮ ನಾಯಕರು ಎಲ್ಲರೂ ಸೇರಿ, ಕಾರ್ಯಕರ್ತರು, ನಮ್ಮ ಯುವ ಮಿತ್ರರು ಎಲ್ಲ ಸೇರಿ ನಾವು ಸುಧಾಕರ್ ಅವ್ರನ್ನ ಗೆಲ್ಸ್ಕೊಂತೀವಿ. ಸರ್, ಮೊದಲು ವಿಧಾನಸಭಾ ಚುನಾವಣೆಗೆ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರೆ ಸರ್. ಬಾಗೇಪಲ್ಲಿ ಇನ್ನೂ 4 ವರ್ಷ ಇದೆ, ನೋಡೋಣ. ಇನ್ನು ಎಲ್ಲ ದೊಡ್ಡ ದೊಡ್ಡ ಹಿರಿಯ ನಾಯಕರು ಇದ್ದಾರೆ. ನಾವೆಲ್ಲ ಕೂತು ಚರ್ಚೆ ಮಾಡಿ ಇವಾಗ ನಮ್ದಿರೋದು ಒಂದೇ ಅಜೆಂಡಾ, ಸುಧಾಕರ್ ಅವ್ರನ್ನ, ಡಾಕ್ಟರ್ ಸುಧಾಕರ್ ಅವ್ರನ್ನ ನಾವು ಗೆಲ್ಸ್ಕೊಂಬರ್ಬೇಕು. ಆ ಅಜೆಂಡಾ ಬಿಟ್ಟು ಮಿಕ್ಕಿ ಚುನಾವಣೆ ಆದಮೇಲೆ ಮಾತಾಡೋಣ. ಜೆಡಿಎಸ್ ಮುಖಂಡ ಹರಿನಾಥ ರೆಡ್ಡಿ ಮಾತನಾಡಿ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಕೇಂದ್ರದಲ್ಲಿ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರೂ ಕರ್ನಾಟಕದ ರಾಜ್ಯದಲ್ಲಿ ಮಾತ್ರ ಸ್ವತಂತ್ರವಾಗಿ ಸ್ಪರ್ಧೆಗೆ ಇಳಿದಿರುವುದು ನೋಡಿದರೆ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಸಿಪಿಎಂ ಮೈತ್ರಿ ಅಸಂವಿಧಾನ ಎನ್ನುವುದು ಗೋಚರಿಸುತ್ತದೆ ಎಂದರು. ಸಿಪಿಎಂ ಅವರು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಸಿಪಿಎಂ ಇತ್ತು, ಅಲ್ಲೆಲ್ಲಿ ಪ್ಲಸ್ ಆಗ್ತದೆ, ಒಂದು 10% 5% ಪ್ಲಸ್ ಆಗ್ತದೆ. ಅದೆಲ್ಲ JDSಗೆ ಒಲವು ಬರ್ತದೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣನವರು ಮತ್ತು ದೇವೇಗೌಡರು ಡಿಸೈಡ್ ಮಾಡಿಕೊಂಡು CPMಗೆ ಮೈತ್ರಿ ಮಾಡಿದ್ರು. ಆಗಿನ ಪರಿಸ್ಥಿತಿಯಲ್ಲಿ ನಮ್ಮ ಬಾಗೇಪಲ್ಲಿಯಲ್ಲಿ ಸ್ವಲ್ಪ CPM ಮುಂಚೂಣಿಯಲ್ಲಿದೆ ಅಂತ ಹೇಳ್ಕೊಂಡು ಅವರು ಡಿಸೈಡ್ ಮಾಡಿದ ಮೇಲೆ CPMಗಾದರು. ಈಗಿನ ಪರಿಸ್ಥಿತಿ ನೋಡಿದ್ರೆ ರಾಜ್ಯ ಒಂದೇ ಇಂಪಾರ್ಟೆಂಟ್ ಅಲ್ಲ, ದೇಶ ಮುಖ್ಯ. ದೇಶ ಅಂದರೆ ನರೇಂದ್ರ ಮೋದಿ, ನಿಮ್ಗೆಲ್ಲರಿಗೂ ಗೊತ್ತಿರುವುದೇ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಟಿ ಕೋನಪ್ಪರೆಡ್ಡಿ, ಮುಖಂಡರಾದ ಅಭಿಷೇಕ್, ಗುಡಿಬಂಡೆ ಅಫ್ಸರ್, ರಾಜಾರೆಡ್ಡಿ, SR ಲಕ್ಷ್ಮೀನಾರಾಯಣ್, JP ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.
ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಜಯಂತಿಗೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿನ ವಾಣಿ ಚಿತ್ರಮಂದಿರದ ಪಕ್ಕದ ಮಹಡಿಯಲ್ಲಿ ನೂತನವಾಗಿ ಶ್ರೀ ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಇದೇ ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಸಹ ಆಚರಿಸಲಾಯಿತು. ಸಂಘದ ಗಣ್ಯರು ಹಾಗೂ ಪದಾಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿಗೆ ವಿಶೇಷ ಅಲಂಕಾರ ಮಾಡಿ ಪುಷ್ಪನಮನ ಸಲ್ಲಿಸಿದರು. ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಜಯಂತಿಗೆ ಜೈ ಭೀಮ್ ಜೈ ಭೀಮ್. ಈ ವೇಳೆ ಸಂಘದ ಅಧ್ಯಕ್ಷ ಕೆ ಶಂಕರಪ್ಪ ಮಾತನಾಡಿ, ಈ ಸಂಘದ ಮೂಲಕ ಎಲ್ಲಾ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಸಂಘವನ್ನು ಮಾಡಿದ್ದೇವೆ ಎಂದು ಹೇಳಿದರು. ನಾವು ಶ್ರೀ ಕಾವೇರಿ ಕಟ್ಟಡ ಕಾರ್ಮಿಕರ ಸಂಘವನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ ಬರುವಂತಹ ಎಲ್ಲ ಸವಲತ್ತುಗಳನ್ನು ಅವರಿಗೆ ತಲುಪಿಸಲು ನಾವು ಈ ಸಂಘವನ್ನು ಸ್ಥಾಪನೆ ಮಾಡಿದ್ದು. ಹಾಗೂ ಕಟ್ಟಡ ಕಾರ್ಮಿಕರ ಯಾವುದೇ ಕುಂದು ಕೊರತೆಗಳನ್ನು ನಾವು ಎಲ್ಲ ಸದಸ್ಯರು ನಿಂತು ಅದನ್ನು ಒಂದು ಅವರ ಕಷ್ಟ ಸುಖಗಳನ್ನು ನಾವು ನಮ್ಮ ಒಂದು ಸಂಸ್ಥೆಯಿಂದ ಎಲ್ಲ ಕಷ್ಟ ತೀರಿಸುತ್ತೇವೆ ಮುಖಾಂತರ ತಿಳಿಸುತ್ತಿದ್ದೇವೆ. ಇನ್ನು ಸಂಘದ ಸಲಹೆಗಾರ ಸುನಿಲ್ ಕುಮಾರ್ ಮಾತನಾಡಿ, ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ನೀಡುವಲ್ಲಿ ಸಂಘ ಸಿದ್ಧವಾಗಿರುತ್ತದೆ ಎಂದು ತಿಳಿಸಿದರು. ಈ ಶ್ರೀ ಕಾವೇರಿ ಕಟ್ಟಡ ಕಾರ್ಮಿಕರ ಸಂಘ ಚಿಕ್ಕಬಳ್ಳಾಪುರ ಈ ಒಂದು ಶಾಖೆಯನ್ನು ಅದ್ದೂರಿಯಾಗಿ ಪ್ರಾರಂಭಿಸಿ ನಮ್ಮ ಎಲ್ಲಾ ಕಾರ್ಮಿಕರಿಗೆ ಅವರ ಕುಂದುಕೊರತೆಗಳು ಮತ್ತು ಅವರಿಗೆ ಬರಬೇಕಾಗಿರುವಂತಹ ಸೌಲಭ್ಯಗಳು ಹಾಗೂ ನಮ್ಮ ಸಂಘದ ಕಡೆಯಿಂದ ಯಾವುದೇ ರೀತಿಯಾಗಿ ಸೌಲಭ್ಯ ಬೇಕಾದರೂ ಕೂಡ ನಾವು ಕೊಡೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಸಂಘಕ್ಕೆ ಒಂದು ಬೆನ್ನೆಲುವಾಗಿ ನಿಂತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಕಾರ್ಮಿಕರಿಗೆ ಒಳ್ಳೆ ಸೌಕರ್ಯ ಕೊಡಲಿ ಎಂದು ಈ ದಿನ ನಾವು ಎಲ್ಲ ಕಾರ್ಮಿಕರ ಬಂಧುಗಳ ಮೂಲಕ ನಾವು ಈ ಕಿವಿ ಮಾತನ್ನು ಹೇಳ್ತಾ ಇದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಕೆ ಸುಬ್ರಹ್ಮಣಿ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷ ವೆಂಕಟೇಶ್, ಖಜಾಂಚಿ ನರಸಿಂಹಮೂರ್ತಿ, ನಗರಸಭಾ ಸದಸ್ಯ ಕೆವಿ ರಾಜಶೇಖರ್, ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಬಳಿ ಈ ಘಟನೆ ನಡೆದಿದ್ದು, ದೇವನಹಳ್ಳಿ ಬಳಿ ಇರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೆಕೆಂಡ್ ಶಿಫ್ಟ್ ಕೆಲಸ ಮಾಡಲು ಮಂಚೇನಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳಿಂದ 25 ಮಂದಿ ಕಾರ್ಮಿಕರನ್ನು ಬಸ್ ಒಂದು ಹೊತ್ತು ಬರುತ್ತಿತ್ತು. ಪೋಷೆಟ್ಟಹಳ್ಳಿ ಬಳಿ ಕಿರಿದಾದ ಜಾಗದಲ್ಲಿ ಬಸ್ ಬರುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಕಡೆಯಿಂದ ಲಾರಿಯೊಂದು ಬಂದಿದೆ. ಆದರೆ ಬಸ್ ಮತ್ತು ಲಾರಿ ಮಧ್ಯೆ ಮುಖಾಮುಖಿ ಡಿಕ್ಕಿ ಹೊಡೆದುಕೊಂಡ ಪರಿಣಾಮ ಬಸ್ನಲ್ಲಿದ್ದ 25 ಮಂದಿ ಕಾರ್ಮಿಕರು ಮತ್ತು ಬಸ್ ಚಾಲಕ ಸೇರಿ ಪಕ್ಕದಲ್ಲೇ ಇದ್ದ 100 ಅಡಿ ಪ್ರಪಾತಕ್ಕೆ ಬಿದ್ದಿದ್ದಾರೆ. ಸ್ಥಳೀಯ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಸ್ಥಳಕ್ಕೆ ಹೋಗಿ ಹರಸಾಹಸ ಪಟ್ಟು ಗಾಯಾಳುಗಳನ್ನು ಮೇಲಕ್ಕೆತ್ತಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಿದ್ದಿರುತ್ತೆ. ಮುಂದೆ ಮಾತಾಡ್ಬೇಕಾ?
ಮಂಚನಹಳ್ಳಿ, ನನ್ನ ಹೆಸರು ಕುಮಾರ್ ಅಂತ. ಅದೇ ಗಾಡಿ ಮಂಚನಹಳ್ಳಿ ಕಡೆಯಿಂದ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಲಾರಿ ಒಂದು ಬಂದು ಟಚ್ ಮಾಡಿರೋದು. ಹೋಗಿದ ತಕ್ಷಣ ಎಲ್ಲಿಂದ ಯಾವ ಕಡೆ ಹೋಗ್ತಾ ಇತ್ತು, ಏನು ಸಾಗಿಸ್ತಾ ಇತ್ತು? ಎಂಪ್ಲಾಯಿ ಸರ್, ಏರ್ಪೋರ್ಟ್ಗೆ. ಇಲ್ಲ ಲೇಡೀಸ್ ಅಂದರೆ ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಅಂತ? ಇದು ಕಡಬೂರಿಂದ ಏರ್ಪೋರ್ಟ್ಗೆ ಹೋಗಿ T2ಗೆ. ಎಷ್ಟು ಜನ ಹೋಗ್ತಾ ಇದ್ರು, ಏನಾದ್ರು ಮಾಹಿತಿ ಇದೆಯಾ? 18 ಪ್ಲಸ್ ಒಂದಿದ್ರು ಸರ್ ಅಷ್ಟೇ. 19 ಜನ ಇದ್ರ ಇದರಲ್ಲಿ? ಎಷ್ಟೊತ್ತಲ್ಲ ಆಯ್ತು ಇದು? 8, 16, 17ರಲ್ಲಿ ನೈಟು. ಸಾಯಂಕಾಲ. ಅಲ್ಲ ಹೇಗಾಯ್ತು ಅಂತ, ಅದೇನು ಆಪೋಸಿಟ್ ಏನು ಕಾಣಿಸ್ಲಿಲ್ವಾ ಅಥವಾ? ಗಾಡಿ ಮುಕ್ಕಾಲು ಭಾಗ ಬಂದಿದೆ. ಆ ಲಾರಿಯವನು ಬಂದು ಹೊಡೆದಿದ್ದ ತಕ್ಷಣ ಲಾರಿಯವನು ಆರ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾನಂತೆ. ಮುಂಚೆನೆ ಗಾಡಿ ಇನ್ನು ಗೌರಿಬಿದನೂರಿನಿಂದ ಚಿಂತಾಮಣಿಯವರೆಗೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೆಲಸ ನಡೆಯುತ್ತಿದೆ. ಅಲ್ಲಲ್ಲಿ ಕಾಮಗಾರಿ ಕೆಲಸಕ್ಕಾಗಿ ರಸ್ತೆಗಳನ್ನು ಕಿತ್ತು ಸರಿಪಡಿಸುತ್ತಿದ್ದಾರೆ. ಇನ್ನು ಕೆಲವೆಡೆ ರಸ್ತೆಯ ಮಧ್ಯೆ ನೀರಿನ ಸಂಪರ್ಕಕ್ಕಾಗಿ ದೊಡ್ಡ ದೊಡ್ಡ ಗುಂಡಿಗಳನ್ನು ತೆಗೆದಿದ್ದಾರೆ. ಇದು ಬಸ್ ಚಾಲಕ ಮತ್ತು ಲಾರಿ ಚಾಲಕನಿಗೆ ತಿಳಿಯದೆ ಪರಸ್ಪರ ಡಿಕ್ಕಿ ಹೊಡೆದುಕೊಂಡು ಪಕ್ಕದಲ್ಲೇ ಇದ್ದ ಸುಮಾರು 100 ಅಡಿ ಪ್ರಪಾತಕ್ಕೆ ಬಿದ್ದಿದ್ದಾರೆ. ಬಸ್ನಲ್ಲಿದ್ದ 10 ಮಹಿಳೆಯರು ಮತ್ತು ಪುರುಷ ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿವೆ. ಈ ವಿಚಾರ ತಿಳಿದ ಸ್ಥಳೀಯರು ರಕ್ಷಣೆ ಮಾಡಿ ಗಂಭೀರ ಗಾಯಗಳಾದವರನ್ನ ತಮ್ಮ ಸ್ವಂತ ಕಾರುಗಳಲ್ಲಿ ಆಸ್ಪತ್ರೆಗೆ ದಾಖಲಿಸಿ ತಮ್ಮ ಮಾನವೀಯತೆಯನ್ನು ಮೆರೆದಿದ್ದಾರೆ. ಎಂಟು 31ರಲ್ಲಿ ನಮ್ಮ ಹನುಮಂತಪುರ ಗ್ರಾಮದ ಒಬ್ಬ ಯುವಕ ಫೋನ್ ಮಾಡಿ, ಅಣ್ಣ ಈ ಥರ ಏರ್ಪೋರ್ಟ್ಗೆ ಹೋಗೋ ಗಾಡಿ ನಮ್ಮೂರು ಈ ಥರ ಆಕ್ಸಿಡೆಂಟ್ ಆಗಿದೆ, ಚಿಕ್ಕಾಗಿದೆ ಅಂತ ಮಾಹಿತಿ ಕೊಟ್ಟರು. ನಾನು ಅಲ್ಲಿ ಮಂಚನಹಳ್ಳಿಯಲ್ಲಿ ಇದ್ದಾಗ ಇಮಿಡಿಯೇಟ್ ಓಡ್ಬಂದೆ. ಅಲ್ಲಿ ನೋಡಿದಾಗ ಒಂದು ಲಾರಿ ಮತ್ತು ಈ ಸ್ವರಾಜ್ ಮಜ್ಜ ಗಾಡಿ ಸೆಕೆಂಡ್ ಶಿಫ್ಟ್ ಹೋಗೋಗ್ತಾ ಏರ್ಪೋರ್ಟ್ ಹೋಗೋ ಗಾಡಿ ಅಜಾನುಭವಾಗಿ ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ಹೋಗಿ ಸ್ಥಳಕ್ಕೆ ನೋಡಿದಾಗ 13-14 ಜನಕ್ಕೆ ಗಾಯಗಳಾಗಿತ್ತು. ಒಬ್ಬರಿಗೆ ಸ್ವಲ್ಪ ಮೇಜರ್ ಇಂಜುರಿ ಆಗಿದೆ. ಎಲ್ಲರನ್ನೂ ನಾವು ನಮ್ಮ ವೈಯಕ್ತಿಕ ಕಾರುಗಳಲ್ಲೇ ಕರ್ಕೊಂಡ್ಬಂದು ಆಂಬುಲೆನ್ಸ್ ಬಂದು ತಡದಾಗಿದ್ದರಿಂದ ಎಲ್ಲರನ್ನೂ ವೈಯಕ್ತಿಕವಾಗಿ ಕಾರಲ್ಲೇ ಕರ್ಕೊಂಡ್ಬಂದು ಅವ್ರನ್ನ ಫಸ್ಟ್ ಚಿಕಿತ್ಸೆಗಾಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು. ಯಾವ ರೀತಿ ಕರುವಿತ್ತು, ಅಲ್ಲಿ ಯಾವ ರೀತಿ ಪೊಸಿಷನ್ ಇತ್ತಣ್ಣ ಜನ ಬಿದ್ದ? ಅಲ್ಲಿ 234 ರಸ್ತೆ ಕಾಮಗಾರಿ ನಡೀತಿದೆ. ಸಿಲ್ಕ್ ಫ್ಯಾಕ್ಟ್ರಿ ಏನೇನೋ ಒಂದು ಬ್ರಿಡ್ಜ್ ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿ ಒನ್ ವೇ ಆಗಿದೆ. ಒನ್ ವೇ ಆದಾಗ ಲಾರಿ ಏನು ಮಾಡಿದೆ ಅವನಿಗೂ ಕಾಣ್ತಿಲ್ಲ, ಮತ್ತು ಸ್ವರಾಜ್ ಮಜ್ಜ ಇಬ್ಬರು ಏಕಾಏಕಿ ಮುಖಾಮುಖಿ ಡಿಕ್ಕಿ ಹೊಡ್ತಿರೋದ ಒಂದು 100 ಅಡಿ ಪ್ರಪಾತಕ್ಕೆ ಒಂದು ನಮ್ಮ ಏನು ಸ್ವರಾಜ್ ಮಜ್ಜ ಗಾಡಿ ಉಲ್ಟಾ ಬಿದ್ದಿತ್ತು. ಆ ಉಲ್ಟಾ ಬಿದ್ದಿರೋದ್ರಿಂದ ಮೇಜರ್ ಇಂಜುರೀಸ್ ಆಗಿದೆ. ಯಾರಿಗೇನಾದರೂ ಆಗಿದೆಯಾ ಅಂತ? ಹಾಗೆ ಸುಮಾರು ಜನಕ್ಕೆ ಒಂದು 8-10 ಜನಕ್ಕೆ ಕೈಕಾಲು ಮುರಿದಿದ್ದಾವೆ. ಇನ್ನೊಂದು 5 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಒಬ್ಬರಿಗೆ ಮೇಜರ್ ಒಂದು ಕಣ್ಣು ಹೋಗಿದ್ದಾವೆ. ಇನ್ನು ಬಸ್ನಲ್ಲಿದ್ದ 25 ಕಾರ್ಮಿಕರು ಮತ್ತು 14 ಮಂದಿಗೆ ಗಂಭೀರ ಗಾಯಗಳಾಗಿದ್ದು 3-4 ಕಾರ್ಮಿಕರಿಗೆ ಕಣ್ಣು, ಕಾಲು, ಕೈ ಕಳೆದುಕೊಂಡು ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆಂದು ಬೆಂಗಳೂರಿಗೆ ರವಾನಿಸಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಲಿತರಿಗೆ ಮೋಸ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಸಂವಿಧಾನ ಶಿಲ್ಪಿಗೆ ಗೌರವ ಕೊಟ್ಟಿದ್ದಾರೆ, ಸಾಬೀತು ಮಾಡಲಿ ಡಾಕ್ಟರ್ ಕೆ ಸುಧಾಕರ್. ಕ್ಷೇತ್ರದಲ್ಲಿ ಜೋರಾದ ಶಾಸಕ ಪ್ರದೀಪ್ ಈಶ್ವರ್ ಹವಾ. ಬಿಜೆಪಿ ತೊರೆದ ಯುವಕರು 200ಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ಗೆ ಸೇರ್ಪಡೆ. ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಆಶಯ, ಆಗದಿದ್ದಲ್ಲಿ ಮುಖ ತೋರಿಸಲಾರೆ. ಶಾಸಕ ಮೇಲೂರು ರವಿಕುಮಾರ್ ಪ್ರತಿಜ್ಞೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.